ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಗಾಣಿಗ ಸಮಾಜದ ಜಿಲ್ಲಾ ಘಟಕ ಹಾಗೂ ಡಾಕ್ಟರ್ ಚೌಧರಿ ಮತ್ತು ಡಾಕ್ಟರ್ ಕಾಬಾ ಕಲ್ಯಾಣ ವೇದಿಕೆಯ ಸಹಯೋಗದಲ್ಲಿ ಏಪ್ರಿಲ್ 6ರಂದು ಬೆಳಗ್ಗೆ 9 ಗಂಟೆಗೆ ನಗರದ ನ್ಯೂ ಚೇವರ್ಗಿ ರಸ್ತೆಯ KEB ಕಲ್ಯಾಣ ಮಂಟಪದಲ್ಲಿ ತೃತೀಯ ಅಂತಾರಾಜ್ಯ ಮಟ್ಟದ ವಧು-ವರರ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕಲ್ಯಾಣ ವೇದಿಕೆಯ ರಾಜ್ಯ ಸಂಚಾಲಕ ಡಾಕ್ಟರ್ ಕೇಶವ್ ಎಸ್ ಕಾಬಾ ಅವರು ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಿಂತಿಣಿ ಬ್ರಿಡ್ಜ್, ವೀರಗೊಂಟೆ, ಅಡವಿಲಿಂಗ ಮಹಾರಾಜರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ವನಶ್ರೀ ಮಠದ ಡಾಕ್ಟರ್ ಜಯಬಸವ ಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಲಬುರಗಿ ಮತ್ತು ಯಾದಗಿರಿ DCC ಬ್ಯಾಂಕ್ ಉಪಾಧ್ಯಕ್ಷ ಸುರೇಶ್ ಸಜ್ಜನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಶಾಸಕರಾದ ರಮೇಶ್ ಬಿ ಬುಸ್ನೂರ್, SK ಬೆಳ್ಳುಬ್ಬಿ, ಶಿವರಾಜ್ S ಸಜ್ಜನ್, ಆನಂದ್ S ನ್ಯಾಮಗೌಡ, ಬಿಜಾಪುರ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯೆ ಶರಣಬಸಪ್ಪ ಅರ್ಕೇರಿ, ಮಾಜಿ KKCCI ಅಧ್ಯಕ್ಷ ಪ್ರಶಾಂತ್ S ಮಾರ್ಕರ್, ಶಿವಲಿಂಗಪ್ಪ B ಕಲ್ಶೆಟ್ಟಿ, ಕಲ್ಯಾಣ ವೇದಿಕೆ ರಾಜ್ಯ ಸಂಚಾಲಕ ಉಮಾಪತಿ ಚೌಧರಿ, ಕಲ್ಯಾಣ ವೇದಿಕೆ ರಾಜ್ಯ ಸದಸ್ಯ ಜ್ಯೋತಿವೀರ್ ಭದ್ರಪ್ಪ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸಮಾಜದ ಅನುಕೂಲಕ್ಕಾಗಿ ಮುಖಾಮುಖಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈಗಾಗಲೇ 380 ವಧುವರರು ನೋಂದಾಯಿಸಿಕೊಂಡಿದ್ದು, ಸಮಾಜದ ಆಸಕ್ತ ವಧುವರರು ಹೆಸರು ನೋಂದಾಯಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದಿನಾಂಕ 6/4/25 ಬೆಳಗ್ಗೆ KEB ಕಲ್ಯಾಣ ಮಂಟಪದಲ್ಲಿ 3ನೇ ಅಂತಾರಾಜ್ಯ ವಧುವರರ ಸಮಾವೇಶ ಹಮ್ಮಿಕೊಂಡಿರುತ್ತೇವೆ. ಇದು ಈಗ ನಮ್ಮ ಕಲ್ಯಾಣ ವೇದಿಕೆ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು ರೀ. ಫಸ್ಟ್ ಬಿಜಾಪುರ್ನಾಗ ಫಸ್ಟ್ ವಧುವರ ಸಮಾವೇಶ ಮಾಡಿದ್ವಿ. 23ರನಾಗ, 24ರನಾಗ ಕೊಪ್ಪಳನಾಗ ಮಾಡಿದ್ವಿ. 25ರನಾಗ ಇಲ್ಲಿ ಕಲಬುರಗಿಯಾಗ ಇಟ್ಕೊಂಡಿವಿ. ಇಲ್ಲಿವರೆಗೆ ನಾವು ಎಲ್ಲ ಕಲ್ಯಾಣ ವೇದಿಕೆಯಿಂದ 440 ಲಗ್ನ ವಧುವರರಿಗೆ ಕಲ್ಪಿಸ್ಕೊಟ್ಟಿವಿ. ನಮ್ದೇನಾದ ಅಂದ್ರೆ ಸೋಷಿಯಲ್ ಸರ್ವಿಸ್ ಕಂಪ್ಲೀಟ್ ಆಗಿ ಫ್ರೀ ಸರ್ವಿಸ್, ಯಾರ ಹತ್ರನೂ ದುಡ್ಡು ತಗೋಲ್ಲ, ಯಾರ ಬಳಿನೂ ಹೋಗಲ್ಲ. ಇಲ್ಲಿ ತನಕ ನಾವು ಟೋಟಲ್ ಆಗಿ 440 ವಧು ವೇದಿಕೆ ಕಲ್ಪಿಸಿದ್ವಿ. ಅದಕ್ಕಾಗಿ ನೀವೆಲ್ಲ ನಮ್ಗೆ ಅವತ್ತು ಬಂದು ಸಹಕರಿಸಿ ಏಪ್ರಿಲ್ 6ರಂದು ಬಂದು ನೀವೆಲ್ಲ ಸಹಕರಿಸಿ ನಮ್ಮ ಕಾರ್ಯಕ್ರಮ KEB ಕಲ್ಯಾಣ ಮಂಟಪ ಸರ್. KEB ಕಲ್ಯಾಣ ಮಂಟಪ ಜವರಿಗೆ ರೋಡ್ ಸರ್, ಅಪೋಸಿಟ್ ರೆಡ್ಡಿ ಪೆಟ್ರೋಲ್ ಪಂಪ್ ಬರ್ತಾರೆ ಸರ್. ವಿಶೇಷ ಅತಿ ರಮೇಶ್ ಬುಸ್ನೂರ್ ಮಾಜಿ ಶಾಸಕರಿ, ಪೂಜ್ಯ ಗುರುಗಳು ಜಯಬಸವ ಕುಮಾರ ಸ್ವಾಮಿಗಳು, ಅಡವಿಲಿಂಗ ಮಹಾರಾಜ ಸ್ವಾಮಿಗಳು ವೀರಕೋಟೆ, ಸುರೇಶ್ ಸಂಜನ್ ಅವರ ಅಧ್ಯಕ್ಷತೆ ಇರ್ತದೆ ಸರ್. ಅವತ್ತ ಮುಖ್ಯ ಅತಿಥಿಗಳಾಗಿ ರಮೇಶ್ ಬುಸ್ನೂರ್ ಮಾಜಿ ಶಾಸಕರು, ಮಾಜಿ ಸಚಿವರು SK ಬೆಳುಬ್ಬಿ, ಶಿವರಾಜ್ ಸಜ್ಜನ್ ಮಾಜಿ ಶಾಸಕರು ಹಾವೇರಿ, ಆನಂದ್ ನ್ಯಾಮಗೌಡ ಮಾಜಿ ಶಾಸಕರು ಜಮಖಂಡಿ, ಶಿವಶರಣಪ್ಪ ಅರ್ಕೇರಿ ಮಾಜಿ ಸಿಂಡಿಕೇಟ್ ಸದಸ್ಯ ಬಿಜಾಪುರ, ಪ್ರಶಾಂತ್ ಮಾನ್ಕರ್ KCCI ಅಧ್ಯಕ್ಷರು, ಇವರೆಲ್ಲ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಸರ್. ಇದು ವಧುವರರ ವೇದಿಕೆ ಸರ್. ಇದು ಕಂಪ್ಲೀಟ್ ಅಂದ್ರೆ ಈಗ ಅವ್ರವ್ರ ಯಾರ್ಯಾರು ಪರ್ಸನ್ ಹಿಂದೆ 2ನೇ ಸೆಷನ್ದಾಗ ಒಂದು 3 ರೂಮ್ನಾಗ ಎಲ್ಲ ನಮ್ಮ ಹಿರಿಯರಿಗೆ ಕುಂದರ್ಸ್ತೀವಿ. ಅವ್ರವ್ರು ಮಾತಾಡ್ಕೊಂಡು ಫೈನಲ್ ಮಾಡ್ಕೊತಾರೆ ಸರ್. ಇಲ್ಲಿ ತನಕ ನಮ್ಮ ರಿಜಿಸ್ಟ್ರೇಷನ್ ಟೋಟಲಿ 380 ರಿಜಿಸ್ಟ್ರೇಷನ್ ಅಪ್ ಟು ಟುಡೇ. ಮುಂದೆ ಇನ್ನೂ ಹೆಚ್ಚಾಗೋ ಚಾನ್ಸ್ ಇರ್ತದೆ. ಅವತ್ತೇನಿರ್ತದೆ ಸರ್, ಫಸ್ಟ್ 5 ಮಂದಿ ಹೆಣ್ಣು ಹುಡುಗಿಯರಿಗೆ ಕರಿತೀವಿ. ಅಲ್ಲಿಂದ 5 ಮಂದಿ ಸ್ವಂತ ಅವರೇ ಬಯೋಡೇಟಾ ಇಂಟ್ರೊಡಕ್ಷನ್ ಮಾಡ್ಕೋತಾರೆ, ಸ್ವಂತ ಇಂಟ್ರೊಡಕ್ಷನ್ ಮಾಡ್ಕೋಬೇಕು ಸರ್. ಅಲ್ಲಿಂದ 5 ಮಂದಿ ಹುಡುಗರಿಗೆ ಕಂಟಿನ್ಯೂ ಪ್ರೊಸೆಸ್ ಸಾಯಂಕಾಲ 5 ತನಕ ಪ್ರೋಗ್ರಾಮ್ ಸ್ಟಾರ್ಟ್ ಇರುತ್ತೆ ಸರ್. ಅಲ್ಲಿಂದ ಫಸ್ಟ್ ಸೆಷನ್ ಆಗನ ಆಫ್ಟರ್ ಲಂಚ್ ಏನ್ ಮಾಡ್ತೀವಿ, 4 ರೂಮ್ ಸರ್. 4 ರೂಮ್ನಾಗ 4 ಮಂದಿ ಹಿರಿಯರು ಕುಂದರ್ಸಿ, ಯಾರ್ಯಾರು ಅವ್ರವ್ರ ಇಂಟ್ರೆಸ್ಟ್ ಇರ್ತೋ ಅವ್ರಿಗೆ ಅವ್ರವ್ರ ಕುಂತು ಪರಸ್ಪರ ಚರ್ಚೆ ಮಾಡ್ಬೇಕು ಸರ್. ಸಮಾವೇಶದಲ್ಲಿ ಸಹಿತ ನಾವು ಚರ್ಚೆ ಮಾಡ್ಕೊಂಡು ಒಟ್ಟಾರೆ ಸಮಾಜಮುಖಿ ಸೇವೆ ಮೂಲಕ ಡಾಕ್ಟರ್ ಕೇಶವ್ ಕಾಬಾ ಅವರು ರಾಜ್ಯಾದ್ಯಂತ ಸಂಚರಿಸಿ ಎಲ್ಲರನ್ನ ಅವ್ರ ವೃತ್ತಿಯಲ್ಲಿ ಒಬ್ರು ವೈದ್ಯರಾದ ಸಹಿತ ಜೊತೆಗೆ ಎಲ್ಲಾ ರಾಜ್ಯದ ಎಲ್ಲಾ ಮುಖಂಡರ ಸಂಪರ್ಕ ಮಾಡಿ, ಸಮಾಜ ಬಂಧುಗಳ ಸಂಪರ್ಕ ಮಾಡಿ ಈ ಒಂದು ಕಲ್ಯಾಣ ವೇದಿಕೆಯನ್ನ ಕಟ್ಕೊಂಡು ಬಹುಶಃ ಕೆಲವೇ ದಿನಗಳಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ಒಂದು ಸಂಘಟನೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಕಲಬುರಗಿ ಜಿಲ್ಲೆಯ ಎಲ್ಲಾ ಮುಖಂಡರು, ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಅವ್ರ ಜೊತೆಗೆದ್ದು ಅವ್ರು ಮಾಡುವಂತ ಈ ಒಂದು ಸಮಾಜ ಸೇವಾ ಕಾರ್ಯದಲ್ಲಿ ಅವ್ರ ಜೊತೆಗೆ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಮಾಜ ಸಂಘಟನೆಯನ್ನ ಮತ್ತಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಅಂತಾರಾಜ್ಯ ಏನು 3ನೇ ವಧುವರ ಸಮಾವೇಶ ಸಾಕ್ಷಿ ಆಗ್ತದೆ ಮತ್ತು ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಹಾಗಾಗಿ ಪತ್ರಿಕಾ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೇವೆ, ಹಿಂದುಳಿದ ಗಾಡಿ ಸಮಾಜಕ್ಕೆ ತಾವೆಲ್ಲರೂ ಸಂಘಟನೆಯಲ್ಲಿ ಬಲ ತುಂಬುವ ನಿಟ್ಟಿನಲ್ಲಿ ತಾವು. ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ದ್ಯಾಮಗೌಡ, ಬಸಲಿಂಗೌಡ ಬಿದಾದಾರ್, ಚನ್ನಮಲ್ಲಪ್ಪ ಗೌಡ ಪಾಟೀಲ್, ಬಾಬುಗೌಡ ಪಾಟೀಲ್, ಸುರೇಶ್ ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು.
ಬ್ಯೂರೋ ರಿಪೋರ್ಟ್ ಆದಿತ್ಯ ಕನ್ನಡ ನ್ಯೂಸ್ ಕಲಬುರಗಿ.